ನಿನ್ ಕನ್ಸಿದು ಎಲ್ರು ವೆಲ್ಕಮ್ ಟು EMI ಕ್ಲಬ್ ಅಂತ. ಹೆಂಗೈತೆ ಅಮ್ಮ ಕಾರು? ಅವ್ರ ತರ ಕ್ಯೂಟ್ ಆಗಿ ಯಾರು ಇದಾರೆ ನಮ್ಮ ಯೂಟ್ಯೂಬ್ ಗೈಸ್. ನಮ್ಮ ಮನೇಲೆ ಇದು ಫಸ್ಟ್ ಕಾರು ತಗೋತಾ ಇರೋದು ನಾನು. ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಅಕ್ಕನಿಗೆ ಏನ್ ಅನ್ಸ್ತೈತೆ ಅಂದ್ಬಿಟ್ಟು ಕೇಳೋಣ. ಏನ್ ಅನ್ಸ್ತೈತೆ ಅಪ್ಪಾಜಿ ಫಸ್ಟ್ ಕಾರ್ ನಮ್ಮ ಮನೇಲಿ? ನನಗೆ ಭಾರಿ ಖುಷಿ ಆಗ್ತಾ ಇದೆ, ಆನಂದ ಆಯ್ತಾ ಇದೆ. ಚೆನ್ನಾಗಿ ಮುಂದಕ್ಕೆ ಬೆಳಿ, ಸಂತೋಷವಾಗಿರು. ಏನ್ ಅನ್ಸ್ತೈತೆ ಹೊಸ ಕಾರ್ ತಗೋತಿದ್ರು? ನಮ್ಮ ಅಕ್ಕ ಮಾತಾಡ್ತಾಳೆ. ನಂಗೆ ಫುಲ್ ಖುಷಿ, ಯಾಕಂದ್ರೆ ನನ್ನ ತಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲ ಮಾಡ್ತಿದ್ದಾನೆ ಅಂದ್ರೆ ಫುಲ್ ಖುಷಿ. ನೋಡಿ ನಮ್ಮ ತಂಗಿ ತರ ಕಾಣ್ತಾಳೆ. ಆದ್ರೆ ಇವಳೆ ಗೈಸ್ ಇವಾಗ ಶೋರೂಮ್ಗೆ ಇವಾಗ ಚೆನ್ನಾಗಿ ಬಂದ್ವಿ. ಇವಾಗ ಹೋಗ್ಬಿಟ್ಟು ನಮ್ಮ ಕಾರು ಬರೇಮ್ಮ ಬಾ ಬಾ. ಇಲ್ಲಿ ನೋಡಿ ಪವನ್ ಬಂದಿದ್ದಾನೆ, ಇಲ್ಲಿ ಮುತ್ತು ಬಂದಿದ್ದಾನೆ, ಕಮಲು ನಮ್ಮ ಅಣ್ಣ ಬಂದಿದ್ದಾನೆ. ಅವ್ರು ಸ್ವಿಮ್ಮಿಂಗ್ ಪೂಲ್ ಚಾಲೆಂಜಲ್ಲಿ 2ನೇ ಪ್ಲೇಸ್ ಬಂದಲ್ಲ. ಮುತ್ತು ಏನ್ ಅನ್ಸ್ತೈತೆ ಹೊಸ ಕಾರು? ಎಲ್ರಿಗಿಂತ ಫಸ್ಟ್ ಮುತ್ತುಗೆ ಹೇಳಿದ್ದು ದೊಡ್ಡ ಕಾರ್ ತಗೋತಾ ಇದೀನಿ ಅಂತ. ಮಾತಾಡು. ಸೀಕ್ರೆಟ್ ಮೇಂಟೈನ್ ಮಾಡೋನು ಅವ್ನು ಯಾರಿಗೂ ಹೇಳಿಲ್ಲ. ಮುತ್ತುನ ಕೇಳೋದು ಯಾವ ಕಾರ್ ಇಷ್ಟ ಆಯ್ತು ಅಂದ್ರೆ ತಾರ್ ರಾಕ್ಸ್ ಮೇಲೆ ಕೈ ಇಟ್ಬಿಟ್ಟು ಅದ್ ಬೇಕಂತ. ಗಗನ್ ಬಂದಿದ್ದಾನೆ. ಹಾಯ್ ಗಗನ್. ಇಲ್ಲ ಆಯ್ತು ನೋಡಿ ಗೈಸ್, ನಮ್ಮ ಕಾರು ಯಾವುದು ಅಂತ ಸದ್ಯದಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಿವೀಲ್ ಮಾಡಿ ಹೇಳ್ತೀನಿ. ಇವಾಗ ಜಸ್ಟ್ ಶೋರೂಮ್ಗೆ ಬಂದ್ವಿ. ಯಶವಂತು ಮತ್ತು ಗೌತಮ್ ಎಲ್ಲರೂ 5 ಗಂಟೆಗೆ ಎದ್ಬಿಟ್ಟು ಪಾಪ ಹೂವು ತರಕ್ಕೆ ಹೋಗಿದ್ರು ಮಾರ್ಕೆಟ್ಗೆ, KR ಮಾರ್ಕೆಟ್ಗೆ. ಅವ್ರು ಬರಲಿ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಪಾಪ. ಏನು ಪವನ್ ಏನು ಅನಿಸ್ತೈತೆ? ನಿನಗಿನ ಜಾಸ್ತಿ ನನಗೆ ಖುಷಿ ಆಗ್ತಾ ಇತ್ತು. ಪವನ್ ಬರ್ಬೇಕಾರಿಂದ ಖುಷಿಲ್ ಬಂದ. ಅರುಣೋದಯದಿಂದ ಫ್ರೆಂಡು, ಫ್ರೆಂಡ್ ಕಣ. ಹಿಡ್ಕೊಳ. ಹೇಳ ಈಗ ಹೇಳು. ಏನ್ ನಿನಗಿನ ಜಾಸ್ತಿ ನನಗೆ ಖುಷಿ ಆಗ್ತಾ ಇದೆ ಕಣ. ನೋಡಿ ಗೈಸ್ ನಮ್ಮ ಕಾರ್ ಇಲ್ಲೇ ಐತೆ, ರಿವೀಲ್ ಮಾಡ್ತೀನಿ. ಹೂವು ಹಾಕೋರು ನೋಡಿ ಯಶವಂತು ಮತ್ತು ಗೌತಮ್ ತಂದ್ಬಿಟ್ಟು. ವೈಟ್ ಕಾರ್ ನಮಗೂ ಭಾರಿ ಇಷ್ಟ. ವೈಟ್ ಅಂದ್ರೆ ಇಷ್ಟ. ಸೂಪರ್ ಆಗಿದೆ ಗಾಡಿ. ನೆಕ್ಸ್ಟ್ ಇಯರ್ ಇನ್ನೊಂದು ರಾಕ್ಸ್ ತಗೋಬೇಕು ಬ್ರೋ. ನೋಡೋಣ. ಗಾಡಿನ ಕೊಡ್ತಾರಂತೆ ಅವರೇ ಹೇಳ್ತಿದ್ದಾರೆ. ತಂಗಿಗೆ ಒಂದು ಕಾರ್ ಕೊಡ್ತಾರಂತೆ, ಅವ್ರು 3X ಕೊಡ್ತಾರೆ. ತಂಗಿ ಇಲ್ಲ ನಮ್ಮ ಅಕ್ಕ ಅವರು. ತಂಗಿ ಸೈನಿಂಗ್ದಾ? ಇವಾಗ ನಮ್ಮ ಕಾರ್ದು ಡಾಕ್ಯುಮೆಂಟ್ ಸೈನು ಎಲ್ಲಾನು ಮಾಡ್ತಾ ಇದ್ದೀವಿ. ಇವಾಗ ಹೊಸ ಕಾರ್ ತಗೋತೀವಿ, ಏನು ಖುಷಿ ಆಗ್ತಿದೆ ಸರ್? ರಾಮನಗರ ಸುಮಾರು ಜನ ಕೇಳಿದ್ರು. ಗೈಸ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸೈನಿಂಗ್ ಮಾಡ್ತಾ ಇದ್ದೀವಿ. ನಾವು ಯೂಟ್ಯೂಬರ್ಸೇ ಒಂದು ಬಿಗ್ ಬಾಸ್ ಮಾಡ್ಬೋದು. ಯೂಟ್ಯೂಬರ್ಸ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಒಂದು ದಿನದ್ದು 24 hours ಬಿಗ್ ಬಾಸ್ ಚೆನ್ನಾಗಿರುತ್ತೆ. ಗೈಸ್ ಗೌತಮ್ ಬಂದ. ಮಚ್ಚಿ ನಮ್ಮ ಕಾರ್ ರೆಡಿ ಇದೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಇವಾಗ ಗೊತ್ತಾಗುತ್ತೆ ಮಚ್ಚಿ ಎಲ್ರಿಗೂ. ರಿವೀಲು ಗೈಸ್. ಇವಾಗ ಕಾರ್ನ ಹೊರಗಡೆ ಶೋರೂಮಿಂದ ಆಚೆ ಹಾಕಿದ್ವಿ. ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಇವಾಗ ಕಾರ್ನ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಏನಿಸ್ತೈತೆ ಮಚ್ಚಿ? ನಾವು ಆಲ್ರೆಡಿ ನೋಡಿದ್ದೀವಿ. ಮಚ್ಚಿ ಇದು ಹಾರ ಹಾಕಿ ಮತ್ತೆ ಇದಾಕಿರೋದಕ್ಕೆ ಒಳ್ಳೆ ಆನೆ ಕಂಡಂಗೆ ಕಾಣ್ತೈತೆ. ಐಲೆಕ್ಸ್ ತರ ಕಾಣ್ತೈತೆ. ಆದ್ರೆ ಐಲೆಕ್ಸ್ ಅಲ್ಲ. ಐಲೆಕ್ಸ್ ಅಷ್ಟೇ ದೊಡ್ಡ ಕಾಣ್ತಿಲ್ವ ಮಚ್ಚ? ಅಲ್ಲಿ ಎಷ್ಟು ದೊಡ್ಡದಾಗ ಕಾಣಿಸ್ತೈತೆ. ಹಾರ ಇಂದ ಐಲೆಕ್ಸ್ ಶೇಪ್ ಬಂದ್ಬಿಟ್ಟೈತೋ ಇದು. ಹಾ ನಿಮ್ಮಪ್ಪ ಬಿಸಿಲು ಮತ್ತೆ ಗೈಸ್ ನಮ್ಮ ಬಾಯ್ಸ್ ಬಂದ್ರು. ಪ್ರೀಮಿಯರ್ ಪದ್ಮಿನಿನ ಎತ್ಕೊ ಬಂದಿದ್ದಾರೆ. ಗೈಸ್ ಏನ್ ಇಷ್ಟು ಬೇಗ? ಬೆಳಗ್ಗೆ ಡೆಲಿವರಿ ತಗೊಳ್ಳೋಣ ಅಂದ್ರೆ ಮಧ್ಯಾಹ್ನ ಬಂದಿದ್ದೀರಾ. ನಮ್ಮ ಬಾಯ್ಸ್ ಎಲ್ಲರೂ ನೋಡಿ ಪ್ರೀಮಿಯರ್ ಪದ್ಮಿನಿ ಕಾರ್ ಎತ್ಕೊ ಬಂದಿದ್ದಾರೆ. ನಾನು ಹೇಳಿದ್ದೆ ಎತ್ಕೊ ಬರಕ್ಕೆ. ಹೆಂಗಾಯ್ತು ರೋಡಲ್ಲಿ ಬತ್ತಿದ್ರಿ ಎಲ್ಲ ನಮ್ಮನೆ ನೋಡ್ತಾರೆ. ಹೌದಾ? ಹಂಗಾರೆ ನನ್ನ ಕಾರಲ್ಲಿ ತೆಗಿಯಕ್ ಬರಲ್ಲ, ನೋಡಿಸ್ತೀನಿ ಅಂತ. ಗೇರ್ ಹೆಂಗ್ ಹಾಕೋದು ಗೊತ್ತಾಗಲ್ಲ. ಗೇರ್ ಕಣ ಅಲ್ಲಿರೋದು, ಕೈಯಲ್ಲಿರೋದು. ಬರ್ರೋ ನನ್ನ ಕಾರ್ ನೋಡ್ರೋ, ಹೊಸ ಕಾರ್ ತಗೋತೀನಿ ನಡೀರೋ. ಶೇಖರ್ ಏನ್ ಅನ್ಸ್ತೈ? ಶೇಖರ್ ಟಾಟಾ ಕಾರ್ ಜೊತೆ ನಮ್ದೊಂದು ಕಾರ್ ಬರುತ್ತೆ ಈಗ. ನಮ್ಮ ಕಾರ್ನ ಇವಾಗ ರಿವೀಲ್ ಮಾಡ್ತೀವಿ. ನೀವು ಆಲ್ರೆಡಿ ತಮ್ಮನೇಲೆಲ್ಲ ನೋಡಿರ್ತೀರಾ. ಬಟ್ ಆದ್ರೂ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಅನ್ಬಾಕ್ಸ್ ಮಾಡ್ತಿದ್ದೀವಿ. ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ನೋಡಿಲ್ಲ. ನಮ್ಮ ಅಪ್ಪನ ತೋರಿಸಿದ್ದೆ ಅವತ್ತು ಶೋರೂಮ್ ಕರ್ಕೋಗಿ ಯಾವುದು ಅಂತ.
ಏನನ್ಸ್ತೈತೆ ಅಮ್ಮ ದೊಡ್ಡ ಕಾರ್ ತಗೊಂಡಿದ್ದೀನಿ ಹಾಂ ಇನ್ನೇನಾದ್ರು ಇನ್ನೇನು ಇನ್ನೇ ಮುಂದಕ್ಕೆ ಚೆನ್ನಾಗಿರ್ಬೇಕು ಅಷ್ಟೇ. ಹಾಂ ಮುಂದಕ್ಕೆ EMI ಕಟ್ಬೇಕಾಯ್ತು ಅದು ಇರೋದು ಹಾಂ ಅಪ್ಪ ಬಿಸಿಲು ಬೇಗ ತಗ್ಸೋ ಮನೆಗೆ ಹೋಗೋಣ ಅಂತ ಇನ್ನೂ ಎಷ್ಟೊತ್ತು ಮಾಡ್ತೀಯ ಬಂದ್ರ 1 2 3 ಅಲ್ಲ ನಾನು ಆಸೆ ಪಟ್ರೆ ಯಾವ್ದು ಬಿಡೋ ಮಾತೇ ಇಲ್ಲ. ನಾನೇನಾದ್ರೂ ಆಸೆ ಪಡ್ತೀನಿ ಅಂದ್ರೆ ಅದಕ್ಕೆ ಏನ್ ಕೆಲಸ ಮಾಡ್ಬೇಕು ಎಲ್ಲ ಮಾಡ್ತೀನಿ. ಅದ್ ಎಷ್ಟು ಕಷ್ಟ ಪಡ್ಬೇಕು ಪಡ್ತೀನಿ, ಅದನ್ನ ತಕ್ಕಿಸ್ಕೊತೀನಿ. ಅದು ನನ್ನ ನೇಚರ್ ಚಿಕ್ಕದ್ರಿಂದನೂ ಅಷ್ಟೇ. ಲೈಕ್ ಶೇರ್ ಸಬ್ಸ್ಕ್ರೈಬ್. ರೀಲ್ಸ್ಗೆ ಶೂಟ್ ಮಾಡಿಸ್ತಾ ಇದೀವಿ. ಏನಾದ್ರು ಮಾಡಪ್ಪಜಿ ಅಲ್ಲಿ ಹಾಂ ಅಂಕಲ್ಗಿರೋ ಜೋಶಲ್ಲೂ ಅರ್ಥ ಇಲ್ವಲ್ಲ ನಿಮಗೆ? ಲೇ ನನ್ ಜೋಶ್ ಆಯ್ತೆ ಕಣ. ನಮ್ಮ ಅಪ್ಪನ ಮನ್ಸಲ್ಲಿ ತರಗಿಸ್ಬೇಕಿತ್ತು. ಅಪ್ಪನ ಮನ್ಸಲ್ಲ ಮನ್ಸಲ್ಲ ಅಷ್ಟೇ. ಮತ್ತು ಯಾವ್ದು ಇಷ್ಟ ಆಯ್ತು ನಿನ್ಗೆ? ಕಾರ್ ಚೆನ್ನಾಗೈತಾ ಇಲ್ವಾ? ಚೆನ್ನಾಗೈತೆ. ಸನ್ ರೂಫ್ ಎಲ್ಲ ಐತೆ, ಇರೋ ತೋರಿಸ್ತೀನಿ. ಅಲ್ಲ ನಾವು ನೋಡಿದ್ವಲ್ಲ ಇವಾಗ, ಅವಾಗ್ಲೇ ಯಾವ್ದು ಇಷ್ಟ ಆಯ್ತು ಒಳಗಡೆ? ಅಪ್ಪ ಮುಂದೆ ಸ್ವಲ್ಪ ಡೀಸೆಂಟ್ ಆಗಿರೋ, ಡೀಸೆಂಟ್ ಆಗಿರೋ ತಡ್ಕೋ. ಲೈಟ್ ಏನ್ ಬೇಡ. ಓ ಲೈಟ್ ಆಯ್ತಾ? ಎಲ್ರು ಕಟ್ ಮಾಡಿ ಎಲ್ರು ಇಟ್ಕೊಡ್ರು. ಓವರ್ ಆಗಾಡ್ಬೇಡ ಕಟ್. ಅವನ್ ಹಿಂಗೆಲ್ಲ ಆಡೋದಿದ್ರೆ ಯಾಕೋ ನಡೀತಾ ಇದ್ಯಾ? ಟೆನ್ಷನ್ ಐತೆ ಇನ್ಮೇಲೆ ಎಲ್ಲ ಕರ್ಸ್ಕೊತಲ್ಲಪ್ಪ ಅಂತ. ಗೌತಮ್ ನಿಂಗೆ ಓರಿಯೋ ಬಿಸ್ಕೆಟ್ ಇಷ್ಟ ಅಂತ ಅದೇ ಕೇಕ್ ತಂದಿದ್ದೀರಾ? ಬರ ಪವನ್, ಆಮೇಲೆ ಓರಿಯೋ ಬಿಸ್ಕೆಟ್ ಕೊಟ್ಟಿಲ್ಲ ಅಂತ ಊರಿಗೆಲ್ಲ ಹೇಳ್ಕೊಬತ್ತೀಯ. ಶೇಖರ್ ತಗೊಳಪ್ಪ ಡಯಟ್. ಪ್ರೀಮಿಯರ್ ಪದ್ಮಿಲಿಲ್ ಬಂದು ಇಳಿಯೋದು ಒಂದು ರೀಲ್ ಶೂಟ್ ಐತೆ, ಅದಕ್ಕೆ ಎಲ್ಲ ಹತ್ಕೋತಾ ಇದೀವಿ. 7 ಜನ ಹತ್ತೋಣ ಮಚ್ಚ. ಏನು ಕಾರ ಇದು ಲಾರಿನ? 3 4 5 ದರ್ಶನ್ ಬೇಡ ಕಣ್ರೋ, ಇಷ್ಟ ಜನ ಸಾಕ್ ಬಿಡ, ಇಷ್ಟ ಜನ ಇರ್ಲಿ. ದರ್ಶನ್ ಸಾರಿ ದರ್ಶನ್, ಇದು ಹೊಸ ಈಗ ದಡ ಇದ್ದಂಗ ಅದಲ್ಲ. ಇಲ್ಲಿ ಹೆಂಗ್ ತಿರ್ಗಿಸ್ತಾನೆ. ಆಯ್ತೇನೋ ವಿಡಿಯೋ ಶೂಟ್ ಬೇರೆ ಲೋ ಆಯ್ತಾ, ಇನ್ನೊಂದ್ ಸ್ವಲ್ಪ ರೀಲ್ ಆಯ್ತು ಕಣ. ಅಲ್ಲಿ ಮುಂದಕ್ಕೆ ಹೋಗಿ ಯೂಟರ್ನ್ ಹಾಕ್ಬೇಕ್ಲೆ. ಬೇಡ ಇಲ್ಲ ತಿರ್ಗಿಸೋದು. ಇಲ್ಲ ಗೈ, ಶೋರೂಮ್ ಮುಂದಕ್ಕೆ ನಿಲ್ಸ್ಬೇಕು, ಅದಕ್ಕೆ ತಿರ್ಗಿಸ್ತಾ ಇದೀವಿ. ಗರ್ಜನೆ ತಿರ್ಸಾ ಇರೋ ಗಾಡಿ ಬರ್ತಾವನು, ಹುಷಾರು, ಗಾಬರಿ ಆಗಿರ್ತಾನೆ. ಗೈಸ್ ಇವಾಗ ನಾವು ಶೋರೂಮ್ ಮುಂದೆ ಪ್ರೀಮಿಯರ್ ಪದ್ಮಿನಿನ ಎತ್ಕೋಗ್ತಾ ಇದೀವಿ, ಗಾಡಿನ ನಮ್ಮ ಡೆಲಿವರಿನ ತಗೊಳಕ್ಕೆ. ಹಾ ಇರೋ ವಿಡಿಯೋ ಮಾಡ. ಗೈಸ್ ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಇವಾಗ ನಮ್ಮ ಕಾರ್ ಡೆಲಿವರಿನ ತಗೊಂಡಾಯ್ತು. ಅಲ್ಲಿ ನೋಡ ಅವ್ರಿಬ್ರ ಮಾಡ ನೀನು ತಗೊಳ್ರ. ಶೇಖರ್ ನನ್ನ ಕಾರ್ಗೆ ಆಕ್ಸೆಸರೀಸ್ ಕೊಡ್ಸಕ್ ನೋಡ್ತಿದ್ದಾನೆ. ಶೇಖರ್ ಏನ್ ಕೊಡಿಸ್ತೀಯ ಆಕ್ಸೆಸರೀಸು? ಪ್ರಸಾದ ವಿತರಣೆ ಎಲ್ಲರಿಗೂ. ಗೈಸ್ ಇನ್ನೊಂದು ರೀಲ್ ಶೂಟ್ ಐತೆ ನಮ್ದು, ಅದಕ್ಕೆ ಕಾರ್ನ ನಿಲ್ಸ್ಬಿಟ್ಟು ನಾನು ಸಿಂಗಲ್ ರೀಲ್ ಶೂಟ್ ಮಾಡ್ತಿದೀವಿ ಇವಾಗ. ಕೊಡಿ ಬ್ರೋ, ಕಾಂಪ್ಲಿಮೆಂಟ್ರಿ ಬರೀ ಮ್ಯಾಟ್ ಅಲ್ಲ, ಬೇರೆ ಏನಾದ್ರು ಕೊಡ್ಬೇಕಿತ್ತು ನೀವು. ಹೆಂಗೆ ಎಲ್ಲಾರು ಎದ್ದು ಬಿಡ್ತಾರೆ. ನಮ್ಗೆ ಗೈಸ್ ಗಾಡಿ ಅದು ಇದಾಯ್ತಲ್ಲ, ವಿಂಡೋಗೆ ಬ್ಲಾಕ್ ಕಲರ್. ಗೌತಮ್ ಕನ್ಸಲ್ಲೆಲ್ಲ ಬಂದ್ಬಿಟ್ಟಿದ್ರು ಇವರು, ಅಷ್ಟು ಮಾತಾಡ್ತಾರೆ. ನಾನು ನೀನು ಫಸ್ಟ್ ಹೋಗಿದ್ದಲ್ಲ ಮುಂಚೆ.
ಮಾತಾಡಿ. ಎಲ್ಲಿ ಬಂದೆ ನನ್ನ ಹತ್ರ ಐತಲ್ಲ ನನ್ನ ಹತ್ರ ಐತಲ್ಲ. ಬನ್ನಿ, ಇನ್ನೊಂದು ರೀಲ್ ಶೂಟ್ ಐತೆ, ಮಾಡ್ಬಿಡೋಣ. ಕಿರಣ್ ಅವ್ರು ನೋಡಿ ಮೋಟೋ ಬ್ಲಾಗ್ ಮಾಡ್ಕೊಂಡೆ ನನ್ನ ಕಾರ್ ಡೆಲಿವರಿ ಬಂದ್ಬಿಟ್ಟವ್ರೆ. ಏನ್ ಅಲ್ಲ, ಏನ್ ಅನ್ಸ್ತಿದೆ? ನಾನು ಡೋರ್ ಹಾಕೋ, ತೆಗೀರಿ ಅದನ್ನ. ಆಮೇಲೆ ನಿಮ್ಮ EMI ಕ್ಲಬ್ಗೆ ಜಾಯ್ನ್ ಆಗಿದ್ದೀನಿ, ಏನು ಅನ್ಸ್ತಿದೆ? ಒಂದು ಒಳ್ಳೇದೇನ್ ಮಾಡಿದ್ಯಾ ಹೇಳು? ನೀವು ಫೈನಾನ್ಸ್ ಅಲ್ಲಿ ಮಾಡಿಸಿರೋದು ಏನ್ ತೊಂದರೆ ಇಲ್ಲ, ಒಳ್ಳೇದಾಗ್ಲಿ, ಇದೇ ರೀತಿ ತಗೋ. ನಾನು ಆಕ್ಚುಲಿ EMI ಹೋಗ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ದೆ. ಮ್ಯಾನೇಜ್ ಥ್ಯಾಂಕ್ ಯು ಬ್ರೋ. ಬರ್ತಾರೆ ಕರ್ಕೊಬತ್ತೀನಿ ಕಣ. ಇವಾಗ ಊರಿಗೆ ಬನ್ನಿ ಅಂತ ಪ್ಲಾನ್ ಮಾಡಿದ್ದೀನಿ. ನಮ್ಮೂರಲ್ಲಿ ಒಂದು ಹೆಣ್ಣು ಹುಡುಕ್ಬೇಡ ಇವ್ರಿಗೆ. ಅವ್ರ ತರ ಕ್ಯೂಟಾಗಿ ಯಾರು ಇದಾರೆ ನಮ್ಮ ಕನ್ನಡ ಯೂಟ್ಯೂಬಲ್ಲಿ ನೋಡಿ. ಕಿರಣ್ ಅವ್ರನ್ನ ತೋರಿಸಿದೀನಿ. ಮದ್ವೆ ಆಗಂಗಿದ್ರೆ ಅಂದ್ರೆ ಇಬ್ರು ಬೇರೆ ಮೋಟಿವೇಶನ್ ಇವರು, ನಿಜ ಹೇಳ್ತೀನಿ. ಯಂಗ್ಸ್ಟರ್ಸ್ಗೆ ಮೋಟಿವೇಶನ್ ಇವರು ತರೋರು. ನಮ್ಮ ಯೂಟ್ಯೂಬರ್ಸ್ ತುಂಬಾ ಜನ ಬರ್ಬೇಕು, ಇವ್ರ ತರ ಇನ್ನೂ ಇವ್ರನ್ನ ಬೆಳಿಬೇಕು. ಇವರು ಇನ್ನು ಬೆನ್ಸು ತಗೋಬೇಕು, BMW ಅಂತ ಆಸೆ ಪಡ್ತೀನಿ. ಇವ್ರು ಲಂಡನ್ ಟ್ರಿಪ್ ಮಾಡೋ, ನೆಕ್ಸ್ಟ್ ವರ್ಲ್ಡ್ ವೈಡ್ ಟ್ರಿಪ್. ಅಲ್ಲ, ನಿಮ್ ಮಹೇಂದ್ರದವರು BMW ಬೆನ್ಸ್ ಅನ್ಬಿಟ್ರಲ್ಲ, ಅದು ನಂಗೆ ಶಾಕ್ ಆಯ್ತು. ನೆಕ್ಸ್ಟ್ ಮಹೇಂದ್ರ ಜಿಮ್ಮಿ ಕೊಟ್ಬಿಟ್ಟು ತಾರ್ ತೆಗ್ಸಿ ಈಗ ಪ್ರೋ ಮೇಲೆಲ್ಲ ಇಡೀ ಫುಲ್ ಆರ್ಡರ್ ಮಾಡ್ಬಿಟ್ಟವ್ರೆ. ಇವಾಗ ಮಾಡಕ್ಕೆ ಸದ್ಯಕ್ಕೆ ಅವ್ನು ತಗೋತಾರೆ. ನೆಕ್ಸ್ಟ್ ವರ್ಷ ಒಳ್ಳೆ ಕಾರ್ ತಗೋತಾರೆ. ಫಸ್ಟ್ ಅವರು ಸ್ಪಾನ್ಸರ್ ಕೊಟ್ರೆ ಹೋಗ್ಬೋದು, ಒಂದು ಗಾಡಿ ಕೊಟ್ರೆ ಸಾಕು. ಫಸ್ಟ್ ಜಿಮ್ಮಿದು EMI ಕ್ಲಿಯರ್ ಆಗಿ ಆಮೇಲೆ ತಾರ. ಈಗ ಅದಕ್ಕೆ ಹೇಳದಲ್ಲ, ವೆಲ್ಕಮ್ ಟು EMI ಕ್ಲಬ್ ಅಂತ. ಗೈಸ್, ಒಟ್ನಲ್ಲಿ ಇವಾಗ ಹೋಗ್ಬಿಟ್ಟು ಕೆಂಗಲಲ್ಲಿ ಪೂಜೆ ಮಾಡ್ಸೋಣ ಕಾರ್ನ. ಗೈಸ್, ಇವಾಗ ಫಸ್ಟ್ ಟೈಮು ನಮ್ಮ ಕಾರಲ್ಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲಾರು ಒಟ್ಟಿಗೆ ಇವಾಗ ಕೆಂಗಲ್ಗೆ ಹೋಗ್ತಾ ಇದೀವಿ. ಕಿರಣ್ ಬ್ರೋ ನೋಡಿ ಬೆಂಗಳೂರಿಂದ ಅವ್ರ ಮೋಟೋ ಬ್ಲಾಗರ್ ಅಲ್ವಾ, ಅದಕ್ಕೆ ಲಂಡನ್ಗೆ ಹೋಗಿರೋ ಗಾಡಿಲೇ ಬಂದ್ಬಿಟ್ಟಿದ್ದಾರೆ. ಅದೆಲ್ಲ ಏನೂ ಇಲ್ಲ. ನಿಮ್ಮ ಜಿಮ್ಮಿ ಪೆಟ್ರೋಲ್ ಕಾಸಿರ್ಲಿಲ್ಲ. ನಾನು ಬಂದೆ ಸೇಮ್, ನಾನು ಎಕ್ಸ್ಪ್ರೆಸ್ ಅಲ್ಲೇ ಬರ್ತೀನಿ ಕಾರ್ ತಗೊಂಡ್ಮೇಲೆ. ಏನ್ ಗೊತ್ತೇನಾ, ಕಾರ್ ಒಂದು 6 ತಿಂಗಳು ಇರುತ್ತೆ ಕಣ ಜೋಶ್. ಉಚ್ಚೆಗೆ ಹೋದ್ರೆ ಕಾರ್ ಎತ್ಕೋಬೇಕು ಅಂತ ಅನ್ಸಿರುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ನಿಂಗೆ ಬೆಂಗಳೂರಲ್ಲ ಟ್ರಾಫಿಕ್ ಅಲ್ಲಿ ಅಲ್ಲೆಲ್ಲ ಅಪ್ಪ ಮೆಟ್ರೋ ಹತ್ಕೊಂಡು ಆರಾಮಾಗಿ ಹೋಗೋಣ ಅಂತ. ನಡೀರಿ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡ್ಸೋಣ. ಹೆಂಗೈತೆ ಕಾರು? ಆಗಿದೆಯಾ? ಹೆಂಗೈತೆ ಅಮ್ಮ ಕಾರು? ಐಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಕೆಂಗಲ್ಗೆ ಪೂಜೆ ಮಾಡ್ಸೋಕ್ಕೆ ಕಾರ್ ಎತ್ಕೊಂಡು. ಫಸ್ಟ್ ಟೈಮು ನಮ್ಮ ಹೊಸ ಕಾರ್ಗೆ ಇವಾಗ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಡೀಸೆಲ್ ಹಾಕ್ಸೋಣ. ಹೆಂಗೆ ಕಾಣಿಸ್ತಾ ಇತ್ತು ನೋಡಿ ಕಾರು, ವೈಟ್ ಕಲರ್ ಪಳ. ಫಸ್ಟ್ ಟೈಮು ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ಬಾರ್ದಂತೆ ತೊಗೊಂಡಾಗಲೇ, ಅದಕ್ಕೆ 3000ಕ್ಕೆ ಹಾಕ್ಸ್ತಿದ್ದೀವಿ ಡೀಸೆಲ್. ಐಸ್, ಇವಾಗ ಕೆಂಗಲ್ ದೇವಸ್ಥಾನಕ್ಕೆ ಬಂದ್ವಿ ಪೂಜೆನ ಮಾಡ್ಸೋಕ್ಕೆ. ಗೌತಮ್ದು ಹೊಸ ಯೂಟ್ಯೂಬ್ ಚಾನಲ್ ಐತೆ, ಗೌತಮ್ ವ್ಲಾಗ್ಸ್ ಅಂತ. 2 ವಿಡಿಯೋ ಹಾಕೋಣ. ಇವತ್ತು 3 ವಿಡಿಯೋ ಆಯ್ತು ಟೋಟಲ್. ವಾರಕ್ಕೊಂದು ಹಾಕ್ಸ್ತಿದ್ದೀನಿ. ಆಗುತ್ತೆ ಒಂದೇ ದಿನಕ್ಕಾಗಲ್ಲ, ಟೈಮ್ ಬೇಕು, ಎಫರ್ಟ್ ಬೇಕು. KGF ವಿಲನ್ ಗರುಡನ್ ಟೀಮ್ ಬರ್ತೈತೆ ಇಲ್ಲಿ. ಅಲ್ಲಿ ರಯ್ಯ ಗೈಸ್, ನಮ್ಮ ಬಾಯ್ಸು ಬೆಳಗ್ಗೆನೆ ಬೆಂಗಳೂರಲ್ಲಿ KR ಮಾರ್ಕೆಟ್ಗೆ ಹೋಗ್ಬಿಟ್ಟು 5000 ಕೊಟ್ಬಿಟ್ಟು ಎಲ್ಲರೂ ಸ್ಪಾನ್ಸರ್ ಮಾಡಿ. ಇವನು ಹೋಗಿಲ್ಲ ಬಿಡಿ, ಇವನು ಎದೊಳ್ಳೆ ಇಲ್ಲ. ಯಶವಂತು, ಶೇಖರ್ ಮತ್ತೆ ಗೌತಮ್ ಹೋಗ್ಬಿಟ್ಟು ತಂದ್ರು. ಚೆನ್ನಾಗಿದ್ ಮಚ್ಚಿ. ಯಾರ ಶೇಖರ್? ಈ ಋಣನ ಯಾವತ್ತೂ ಮರೆಯಲ್ಲ. ಶೇಖರ್ ಓಡ್ಬಿಡ್ತು. ಗೈಸ್, ಕೆಂಗಲಲ್ಲಿ ಇವಾಗ ಗಾಡಿ ಪೂಜೆ ಮಾಡಿಸ್ತಾ ಇದೀವಿ. 500 ಎಲ್ಲ ಕಡೆ ಕುಂಕುಮ ಹಚ್ಚಿ ನಮ್ಮ ಗಾಡಿಗೆ ಪೂಜೆನ ಮಾಡ್ತಿದ್ದಾರೆ. ನಮ್ಮ ಹೊಸ ವೈಟ್ XUV. 8 ಗಂಟೆಗೆ ಬಂದ್ರು ಹಿಂಗೆ ಇರ್ತಾನೆ, ಮಧ್ಯಾಹ್ನ 12 ಗಂಟೆಗೆ ಬಂದ್ರು ಹಿಂಗೆ ಇರ್ತಾನೆ. ಮದ್ವೆ ಆದ್ಮೇಲೆ ಹಿಂಗೆ ಇರ್ತಾನ. ಅಂದ್ರೆ ನೀನು ಬೆಂಗಳೂರು ಅದು ಔಟ್ ಆಫ್ ಥೈಲ್ಯಾಂಡ್ ರೆಸಾರ್ಟ್ ಇದು ಚಿಕ್ಕಮಂಗ್ಳೂರು ಅಲ್ಲಿ ಹೋದಾಗ ಮಾತ್ರ ಆತರ. ಆಮೇಲೆ ಬ್ಯಾಕಪ್ಗೆ ಒಂದು ಈ ಕರ್ವಲ್ಲಿ ಹಿಂದೆ ಒಂದು ವೈಟ್ ಶರ್ಟ್ ಇಟ್ಟಿರ್ತಾನೆ. ಫುಲ್ ಡಿಸಿಪ್ಲಿನ್ ಮನುಷ್ಯ, ಆದ್ರೆ ಡಿಸಿಪ್ಲಿನ್ ಇಲ್ಲ. ಅವೆಲ್ಲ 9:10 ಗಂಟೆ ಮೇಲೆ ಸತಾಯಿದ್ರು ಮಚ್ಚ, ಬೆಳಿಗ್ಗೆ ಬಂದ್ಬಿಡ್ತೀನಿ. ಬೆಳಗ್ಗೆ ಫೋನ್ ಮಾಡ್ರೆ ಬರ್ತಾನೆ.
ಅಂದ್ರೆ ಅಷ್ಟೇ ಆಕ್ಟಿವ್ ಆಗಿ ಬೆಳಗ್ಗೆ ಬೇಗ ಎದ್ದಿರ್ತಾರೆ ಅಂತ. ದೇವ್ರೆ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆ ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್, ಯಾವ ನನ್ ಮಗನೂ ಅಡ್ಡ ಬರಬಾರ್ದು. ನೋಡು ನಮ್ಮ ಸ್ಕೂಲ್ ಫ್ರೆಂಡು ನಿತೀಶ್ ಅಂತ ಹೊಸ್ದಾಗಿ ಹೋಟೆಲ್ನ ಓಪನ್ ಮಾಡಿದ್ದಾನೆ, ರುಚಿ ಕಾರ್ನರ್ ಅಂತ. ಅಲ್ಲಿಗೆ ಹಂಗೆ ಊಟಕ್ಕೆ ಬಂದಿದ್ದೀವಿ. ಆರಾಮ ಮಗ? ನೋಡಪ್ಪ ಕಿರಣ್ ಬ್ರೋನು ಬಂದಿದ್ದಾರೆ. ಅದೇ ಖುಷಿ ಆಗ್ತಿದೆ ನನಗೆ. Thanks ನನಗೆ ಹೇಳಿದ್ರು, ನೀನು ಹೇಳೋದು. ನಡೀರಿ ಗಣೇಶ್ ಜ್ಯುವೆಲರ್ಸ್ ರೋಡಲ್ಲಿ ಇವತ್ತೇ ಓಪನಿಂಗ್ ಇತ್ತು. ಹಂಗೆ ಡೆಲಿವರಿ ಮುಗಿಸ್ಕೊಂಡು ಇವತ್ತೇ ಓಪನ್ ಆಗಿರೋದು. ಹಂಗೆ ಹೋಟ್ಲಿಗೆ ಬಂದ್ವಿ. ಇವನು ನಮ್ಮ ಸ್ಕೂಲ್ ಫ್ರೆಂಡು. ಇವನ್ನ ನಾನು ಕಂಡಿಡಿಯೋಕೆ ಆಗಲಿಲ್ಲ. ಆಮೇಲೆ ಫ್ಲ್ಯಾಶ್ ಆಯಿತು ಅವನೇ ಅಲ್ವಾ ಇವನು ಅಂತ. ಏನು ಊಟ ಮಾಡ್ದ ನೀನು? ಏನು ಇದು? ಪನ್ನೀರ್ ಮಂಚೂರಿ ಹೇಳಿದ್ವಿ. ಇನ್ನೂ ಬೇಜಾನ್ ಹೇಳಿದ್ವಿ. ಪನ್ನೀರು. ಹಾಂ ಪನ್ನೀರ್ ನೋಡಿ. ಫುಲ್ ಮೆನು ಇಲ್ಲ ಐತೆ. ವೆಜ್ ಹೋಟೆಲ್ಲು. ಕಿರಣ್ ಅವರು ಏನು ಬ್ರೋ ಇದು? ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ. ನಾನೇನು ಆರ್ಡ್ರ್ ಮಾಡಿದೆ? ಮಶ್ರೂಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಮಂಚೂರಿ ಬಂದೈತೆ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಲ್ಲಿ ಊಟ ಮಾಡ್ತವ್ರೆ. ಮಶ್ರೂಮ್ ಇದು ಗೋಬಿ ಮಂಚೂರಿ ಬಂದೈತೆ. ಗೋಬಿ ಮಂಚೂರಿ ತಿನ್ನೋಣ. ಗೌತಮ್ ವೇಸ್ಟ್ ಮಾಡಿದ್ರೆ ಜೋಬ್ ತುಂಬಿಡ್ತೀವಿ. ಇಬ್ರು ಖಾಲಿ ಮಾಡಿ ಕೊಡ್ತೀರಾ? ಕಿರಣ್ ಬ್ರೋ ವಾಪಸ್ ಹೋಗ್ತಿದ್ದಾರೆ, ಮೋಟೋ ವ್ಲಾಗರು. ಇನ್ನೊಂದು ಹೇಳಿದ್ರೆ ನಾನು ಮೋಟೋ ವ್ಲಾಗರ. ಊಟ ಎಲ್ಲ ಆಯಿತು. ಇವಾಗ ನಾವು ಊರಿಗೆ ಹೋಗ್ಬೇಕು. ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಯ್ತಲ್ಲ. ಹುಷಾರು ಬ್ರೋ. ಹಾಂ ಬರ್ತೀನಿ. ಹಾಂ ಫ್ರೀ ಮಾಡ್ಕೊಂಡು ಬರ್ತೀನಿ. ಫಸ್ಟ್ ಟೈಮು ನಮ್ಮ ಊರೊಳಗೆ ನಮ್ಮ ಕಾರ್ನ ತಗೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಕಾರು ನಮ್ಮೂರಲ್ಲಿ ಫಸ್ಟ್ ಗಾಡಿ ನಮ್ಮ ಮನೇಲಿ ಚೇತಕ್ಕು. ಫಸ್ಟು ನಾವು ಚೇತಕಲ್ಲಿ ಹೋಗ್ತಿದ್ವಿ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ. ನಮ್ಮ ಅಪ್ಪ ಓಡಿಸೋರು, ನಾನು ಮುಂದೆ ನಿಂತ್ಕೊಳ್ಳುವೆ, ನಮ್ಮ ಅಕ್ಕ ನಮ್ಮಮ್ಮ ಹಿಂದೆ ಕೂತ್ಕೊಳ್ಳೋರು. ಅದಾದಮೇಲೆ ಎಕ್ಸ್ಪಲ್ಸ್ ತೊಗೊಂಡೆ. ಎಕ್ಸ್ಪಲ್ಸಲ್ಲಿ ಇಬ್ಬರು, ಪ್ಯಾಷನ್ ಪ್ರೋಲಿ ಇಬ್ಬರು ಹೋಗ್ತಿದ್ವಿ. ಇದು ಫಸ್ಟ್ ಟೈಮ್ ನಾವು ಇವಾಗ ಕಾರಲ್ಲಿ ನಮ್ಮೂರಿಗೆ ಹೋಗ್ತಾ ಇರೋದು. ಏನೋ ಒಂಥರ ಖುಷಿ ಐತೆ. ಫಸ್ಟ್ ಕಾರು ನಮ್ಮ ಮನೇಲಿ. ಖುಷಿ ಆಯ್ತಾ ಅಮ್ಮ ನಿಮಗೆ? ಇವಾಗ ಜೊತೆಲಿ ಹೋಗೇ ಇಲ್ಲ ಅನ್ಸುತ್ತೆ. ಊರಿಗೆ 4 ಜನ ಒಟ್ಟಿಗೆ ಕಾರಲ್ಲಿ ಬರ್ತಿರೋದು ಇದೇ ಫಸ್ಟು. ನಮ್ಮೂರವ್ರಿಗೆಲ್ಲ ಆರ ನೋಡಿ ತೋರ್ಸ ಮುಂಚೆ 2 ಆರ ಹಾಕು ಮುಂಚೆ. ಹಂಗೆ ಹಾಕು, ಇನ್ನೊಂದು ಹಾಕು. ನೋಡಿ 2 ನಿಂಬೆಹಣ್ಣು ಚೆನ್ನಾಗಿ ಕಟ್ಸ್ಬೇಕು ಮಚ್ಚಿ. ತಮಾಷೆ ಅಲ್ಲ. ನನಗೆ ಯಾಕೋ ಗಾಡಿ ಫುಲ್ ನಿಂಬೆಹಣ್ಣೆ ಬೇಕನ್ಸುತ್ತೆ. ಇನ್ನೊಂದು 10 ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು ಅಂದ್ಬಿಟ್ಟು. ಐಸ್ ಇವಾಗ ನಮ್ಮೂರೊಳಗಡೆ ಎಂಟ್ರ್ ಆಗ್ತಾ ಇದೀವಿ ನಮ್ಮ ಹೊಸ ಕಾರಿನಲ್ಲಿ. ಫಸ್ಟ್ ಟೈಮು ನಮ್ಮ ಮನೆ ಹತ್ರ ನಮ್ಮ ಹೊಸ ಕಾರ್ನ ತಂದ್ಬಿಟ್ಟು ನಿಲ್ಸಿರೋದು. ಒಂದ್ಸಲ ಟ್ರೈ ಮಾಡ್ರಲ್ಲ ಗೈಸ್. ಪಾರ್ಕಿಂಗು ಹೆಂಗೆ ಹಾಕೋದು ಅಂತ ನೋಡ್ತಾ ಇದೀವಿ. ಬಾ 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 ಸಾಕು ಸಾಕು. ಈ ಕಡೆ ಚಿಕ್ಕ ಟೇಬಲ್ ಐತೆ ಗೈಸ್. ಇವಾಗ ಮನೆ ಹತ್ರ ಫಸ್ಟ್ ಟೈಮ್ ನಮ್ಮ ಮನೆ ಪಕ್ಕ ಇವಾಗ ಪಾರ್ಕಿಂಗ್ನ ನಿಲ್ಸಿದ್ದೀವಿ. ಖುಷಿ ಆಗ್ತಿದೆ. ಎಕ್ಸಿವಿ ನಿಮಗೂ ಇಷ್ಟ ಆಗೈತೆ ಅನ್ಕೋತೀನಿ. ಕಾರು ಚನ್ನಪಟ್ಟಣದಲ್ಲಿ ರೌಂಡ್ಸ್ ಹಾಕೋಣ. ಹೊಸ ಕಾರ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ ರೌಂಡ್ಸ್ ಹಾಕೋಕ್ಕೆ. ಏನೋ ಮಚ್ಚಿ? ಹೋಗ್ಯಾ ಮಚ್ಚಿ, ಕೂತ್ಕೋ ಬೈಲಿ. ನಮ್ಮ ಸಬ್ಸ್ಕ್ರೈಬರ್ ಅಂತೆ ಗೈಸ್. ಹೇಳಿ ಡೋರ. ಹಾಂ ಅಲ್ಲಿ ಹ್ಯಾಂಡ್ಲ. ಗೊತ್ತೋ ಹಾಕು ಡೋರು. ಹೆಂಗೈತೆ ಕಾರು? ಚೆನ್ನಾಗೈತೆ. ಗೌತಮ್ ಮನೆ ಹತ್ರ ಬಂದಿದ್ದೀವಿ. ಅವನೇನಾದ್ರು ಎತ್ಕೊಬರಕ್ಕೆ ಹೋಗೋನೆ. ನಮ್ಮ ಸಬ್ಸ್ಕ್ರೈಬರ್ ನೋಡಿ ಗೈಸ್. ಯಾವ ವಿಡಿಯೋ ನೋಡಿದ್ಯಾ? ನಾನು ಎಲ್ಲ ವಿಡಿಯೋನು ನೋಡ್ತೀನಿ ಬಿಟ್ಟಿರೋದೆಲ್ಲ. ನಮ್ಮ ಕಾರ್ಗೆ ಎತ್ತಿರೋ ಮೊದಲನೇ ಸಬ್ಸ್ಕ್ರೈಬರ್ ನೀನು. ಮಕ ಸಬ್ಸ್ಕ್ರೈಬರ್ ನೀನು. ನಾನು ಮಾಡ್ಸಿರೋದು ನೀನು ಸಬ್ಸ್ಕ್ರೈಬರ್. ಏನೋ ನಿನ್ನ ಹೆಸರು? ಮನೀಶ್. ಚೆನ್ನಾಗೈತೇನ್ರ ಕಾರು? ನಮ್ಮ ಕಾರ್ನ ಇವಾಗ ಚನ್ನಪಟ್ಟಣದಲ್ಲಿ ರೌಂಡ್ ಹಾಕ್ಬಿಟ್ಟು
ವಾಪಸ್ಸು ನಮ್ಮ ಮನೆಗೆ ಹತ್ರಕ್ಕೆ ತಗೋಗ್ತಾ ಇದೀವಿ. ಊರಲ್ಲಿ ಪೂಜೆನ ಮಾಡ್ಸೋಕ್ಕೆ. ಮಚ್ಚಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ವ್ಯೂ, ಸನ್ಸೆಟ್ ವ್ಯೂ. ನಮ್ಮೂರು ದೇವಸ್ಥಾನದ ಹತ್ರ ಇವಾಗ ಕಾರ್ನ ಹಾಕ್ಬಿಟ್ಟು ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ. ಬನ್ನಿ ನಮ್ಮ ಕಾರ್ಗೆ ಇವಾಗ ನಮ್ಮೂರಲ್ಲಿ ಪೂಜೆ ಮಾಡ್ಸೋಣ. ಕಾರು ಇದೇನು ಹೇಳೋ, ಏನು ಈ ಕಾರ್ ಸಿಗಾಕೊಂಡ್ರೆ ಎಳೆಯಕ್ಕೆ ಟವ್ ಮಾಡೋದು. ಬಾರ ಮಾಡ್ತೀನಿ, ವಿಡಿಯೋ ಮಾಡುವಂತೆ ಮಾಡೋರು ಓಡಾಯ್ತೀರ. ಹೆಂಗೈತೆ ಕಾರು? ನಮ್ಮೂರ ಐಕ್ಲನ್ ಕೇಳೋಣ ಇರಿ ಗೈಸ್. ಹೆಂಗೈತೆ ಕಾರು? ಚೆನ್ನಾಗೈತೆ, ಕಲರ್ ಚೆನ್ನಾಗೈತಾ? ನಮ್ಮ ಬಾಯ್ಸ್ಗೆಲ್ಲ ಇಷ್ಟ ಆಗೈತೆ, ನಮ್ಮೂರವ್ರಿಗೆ. ಚಿಕ್ಕ ಐಕ್ಲಿಗೆ ಶೇಖರ್ ಅಲ್ಲ ಕಣವನು, ಯಶವಂತು ಮತ್ತೆ ಗೌತಮು. ಶೇಖರ್ ಬರಲಿಲ್ಲ. ಈ ಊರಲ್ಲಿ ಪೂಜೆ ಮಾಡಿಸಾಯ್ತು. ಎಲ್ಲ ಕಡೆ ಪೂಜೆ ಮುಗಿಸೋಷ್ಟರಲ್ಲಿ ನೈಟ್ ಆಗೋಯ್ತು. ಇವತ್ತು ಅಪ್ಪ ಲಾಡು ಕೊಡ್ತಾವ್ರೆ. ಗಾಡಿನ ಹಾಕ್ಬಿಟ್ಟು ಎಲ್ಲ ಕಡೆ ಪೂಜೆ ಮುಗಿಸಿ ಇವತ್ತು ಮನೆಗೆ ಬಂದಿದ್ದೀವಿ. ಹಾರನ ಗೇಟ್ಗೆ ಹಾಕ್ಬಿಟ್ಟೆ. ಮೇಲೆ ಇದೇ ಥರ ನನ್ನನ್ನು ಹರಿಸಿ